ಕಾಂಗ್ರೆಸ್ನ ಬೆಂಬಲಿತ ಪಕ್ಷೇತರ ಶಾಸಕರು ಈಗ ಬಂಡಾಯ ಎದ್ದಿರುವಂಥದ್ದು. ಸಿಎಂ ಡಿಕೆ ವಿರುದ್ಧವಾಗಿ ಸಮರ ಸಾರಿದ ಪಕ್ಷೇತರ ಶಾಸಕ ಬಿಡದಿ ಟೌನ್ಶಿಪ್ ಖಂಡಿಸಿ ಈಗ ಎಂಎಲ್ಎ ದರ್ಶನ್ ಪುಟ್ಟಣ್ಣಯ್ಯ ಬೀದಿಗಿಳಿದಿದ್ದಾರೆ. ಡಿಕೆ ಶಿವಕುಮಾರ್ ಟೌನ್ಶಿಪ್ ವಿಚಾರಕ್ಕೆ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ. ಬಿಡದಿ ಟೌನ್ಶಿಪ್ಗೆ ಖಂಡಿಸಿ ಬೀದಿಗೆ ಇಳಿದಂತಹ ಎಂಎಲ್ಎ ರೈತರ ಪರವಾಗಿ ದರ್ಶನ್ ಪುಟ್ಟಣ್ಣಯ್ಯ ಈಗ ಹೋರಾಟಕ್ಕೆ ನಿಂತಿದ್ದಾರೆ. ರೈತರ ಜಾಗದಲ್ಲಿ ಬಿಡದಿ ಟೌನ್ಶಿಪ್ ಅನ್ನ ಮಾಡಬೇಡಿ, ಟೌನ್ಶಿಪ್ ಹೆಸರಿನಲ್ಲಿ ರೈತರನ್ನ ಬೀದಿಗೆ ತರಬೇಡಿ ಅಂತ ದರ್ಶನ್ ಪುಟ್ಟಣ್ಣಯ್ಯ ಈ ಮೂಲಕ ತಿಳಿಸ್ತಾ ಇರುವಂಥದ್ದು. ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ದರ್ಶನ್ ಪುಟ್ಟಣ್ಣಯ್ಯ ಎಂಟ್ರಿ ಆಗಿದ್ದಾರೆ. ರೈತರಿಗೆ ಬೇಡವಾದಂತಹ ಟೌನ್ಶಿಪ್ ಸರ್ಕಾರಕ್ಕೆ ಯಾಕೆ ಬೇಕು, ಸರ್ಕಾರ ಕೈ ಬಿಡಬೇಕು ಅದನ್ನ ಸಿಎಂ ಡಿಕೆಶಿಯನ್ನ ಆಗ್ರಹಿಸಿದ್ದಾರೆ ಪಾಂಡವಪುರ ಶಾಸಕ. ಕೃಷಿ ರೈತರ ಹಿತವನ್ನ ಕಾಪಾಡಿ ಅಂತ ದರ್ಶನ್ ಪುಟ್ಟಣ್ಣಯ್ಯ ತಿಳಿಸಿದ್ದಾರೆ. ರೈತರಿಗೆ ಬೇಡವಾದಂತಹ ಟೌನ್ಶಿಪ್ ಸರ್ಕಾರಕ್ಕೆ ಯಾಕೆ ಬೇಕು, ಅದನ್ನ ಕೈ ಬಿಟ್ಬಿಡಿ. ಕಾಂಗ್ರೆಸ್ ಬೆಂಬಲಿತ ಪಕ್ಷೇತರ ಅಭ್ಯರ್ಥಿ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಈಗ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಬಿಡದಿ ಟೌನ್ಶಿಪ್ ಅನ್ನ ಖಂಡಿಸಿ ಬೀದಿಗಿಳಿದಿದ್ದಾರೆ ಎಂಎಲ್ಎ ದರ್ಶನ್ ಪುಟ್ಟಣ್ಣಯ್ಯ. ರೈತರ ಪರವಾಗಿ ದರ್ಶನ್ ಪುಟ್ಟಣ್ಣಯ್ಯ ಈಗ ರಣಕಹಳಿಯನ್ನ ಮೊಳಗಿಸ್ತಾ ಇದ್ದಾರೆ. ರೈತರ ಜಾಗದಲ್ಲಿ ಬಿಡದಿ ಟೌನ್ಶಿಪ್ ಅನ್ನ ಮಾಡಬೇಡಿ, ಇದರಿಂದ ರೈತರಿಗೆ ನಷ್ಟ ಆಗ್ತಾ ಇದೆ. ಟೌನ್ಶಿಪ್ ಹೆಸರಿನಲ್ಲಿ ರೈತರನ್ನ ಬೀದಿಗೆ ತರಬೇಡಿ ಸ್ವಾಮಿ ಅಂತ ಹೇಳಿಕೆಯನ್ನ ನೀಡುವಂಥದ್ದು. ಫಲವತ್ತಾದಂತಹ ಭೂಮಿಯೇ ಬೇಕಾ ನಿಮಗೆ ಟೌನ್ಶಿಪ್ ಮಾಡಲಿಕ್ಕೆ, ರೈತರಿಗೆ ಬೇಡವಾದಂತಹ ಟೌನ್ಶಿಪ್ ಅನ್ನ ಸರ್ಕಾರ ಕೈ ಬಿಡಬೇಕು, ಅವರಿಗೆ ಬೇಡ ಅಂದಮೇಲೆ ಸರ್ಕಾರಕ್ಕೆ ಯಾಕೆ ಬೇಕು ಅಂತ ದರ್ಶನ್ ಪುಟ್ಟಣ್ಣಯ್ಯ ತಿಳಿಸಿರುವಂಥದ್ದು. ಸಿಎಂ ಡಿಕೆ ಶಿವಕುಮಾರನ್ನ ದರ್ಶನ್ ಪುಟ್ಟಣ್ಣಯ್ಯ ಈಗ ಆಗ್ರಹಿಸಿದ್ದಾರೆ. ಬಿಡದಿ ಟೌನ್ಶಿಪ್ ವಿಚಾರವನ್ನ ಕೈ ಬಿಡಬೇಕು ಅಂತ ಹೇಳಿ ಈಗ ದರ್ಶನ್ ಪುಟ್ಟಣ್ಣಯ್ಯ ತಿಳಿಸಿದ್ದಾರೆ. ಟೌನ್ಶಿಪ್ ಡಿಕೆ ಹೇಳಿಕೆ ವಿರುದ್ಧ ರಾಜ್ಯ ರೈತ ಸಂಘ ಕೆರಳಿದೆ. 80ರಷ್ಟು ರೈತರಿಂದ ಭೂಮಿಯನ್ನ ಕೊಡಲು ಒಪ್ಪಿಗೆ ಅಂತ ಸಿಎಂ ಹಿಂದೆ ಹೇಳಿದ್ರು. ಆದ್ರೆ 80% ರೈತರ ಹೆಸರು ಈಗ ಕೇಳಿ ಬಂದಿತ್ತು. ಬೇಡ ಎನ್ನುವಂತಹ ಬಹುಸಂಖ್ಯಾತ ರೈತರ ಮಾಹಿತಿಯನ್ನ ನಾವು ಕೊಡ್ತೀವಿ. ನೀವೇನು ಹೇಳ್ತಿದ್ದೀರಾ, 80% ಜನ ಒಪ್ಪಿಗೆ ನೀಡಿದ್ದಾರೆ ಅಂತ, ಬೇಡ ಅನ್ನೋರು 80% ರೈತರ ಹೆಸರನ್ನು ಕೂಡ ನಾವು ಕೊಡ್ತೀವಿ ಅಂತ ಹೇಳ್ತಾ ಇರುವಂಥದ್ದು. ಟೌನ್ಶಿಪ್ ಡಿಕೆ ಹೇಳಿಕೆ ವಿಚಾರ ಈಗ ರಾಜ್ಯ ರೈತ ಸಂಘ ಕೆರಳಿರುವಂಥದ್ದು. 80ರಷ್ಟು ರೈತರಿಂದ ಭೂಮಿಯನ್ನ ಕೊಡಲು ಒಪ್ಪಿಗೆ ಅಂತ ಸಿಎಂ ಡಿಕೆ ಶಿವಕುಮಾರ್ ತಿಳಿಸಿದ್ರು. ಆದ್ರೆ ಈಗ 80% ರೈತರು ಏನು ಬೇಡ ಅಂತಿದ್ದಾರೆ ಅದನ್ನ ನಾವು ಕೊಡ್ತೀವಿ, ಅವರ ಹೆಸರನ್ನ ನಾವು ಕೊಡ್ತೀವಿ, ಬೇಡ ಎನ್ನುವಂತಹ ಬಹುಸಂಖ್ಯಾತ ರೈತರ ಮಾಹಿತಿಯನ್ನ ನಾವು ಕೊಡ್ತೀವಿ. ನೀವು ಹೇಗೆ ಹೇಳಿದ್ರಿ 80% ಜನ ರೈತರು ಒಪ್ಪಿಕೊಂಡಿದ್ದಾರೆ ಅಂತ ಡಿಕೆ ಶಿವಕುಮಾರ್ ಅವರಿಗೆ ನೇರವಾಗಿ ಸವಾಲನ್ನ ದರ್ಶನ್ ಪುಟ್ಟಣ್ಣಯ್ಯ ಹಾಕ್ತಾ ಇರುವಂಥದ್ದು. ಈಗ ಟೌನ್ಶಿಪ್ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಪುಟ್ಟಣ್ಣಯ್ಯ ಅಖಾಡಕ್ಕೆ ಇಳಿದಿದ್ದಾರೆ. 80ರಷ್ಟು ರೈತರಿಂದ ಒಪ್ಪಿಗೆ ಇದೆ ಅಂತ ಡಿಕೆ ಶಿವಕುಮಾರ್ ಈ ಹಿಂದೆ ಹೇಳಿಕೆ ನೀಡಿದ್ರು. ಟೌನ್ಶಿಪ್ ಮಾಡಲಿಕ್ಕೆ ರೈತರು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಆದರೆ ಬೇಡ ಅಂತ 80% ರೈತರು ಹೇಳ್ತಿದ್ದಾರೆ. ಅವರ ಹೆಸರುಗಳನ್ನು, ಅವರ ಡೀಟೇಲ್ಸನ್ನು ನಾವು ಕೊಡ್ತೀವಿ ಅಂತ ನೇರವಾಗಿ ಈಗ ದರ್ಶನ್ ಪುಟ್ಟಣ್ಣಯ್ಯ ಡಿಕೆ ಶಿವಕುಮಾರ್ಗೆ ಸವಾಲನ್ನು ಹಾಕ್ತಿದ್ದಾರೆ. ಯಾಕೋ ಇದು ರಾಜ್ಯ ಸರ್ಕಾರಕ್ಕೆ ಈ ಬಿಡದಿ ಟೌನ್ಶಿಪ್ ಏನಿದೆ ಅದು ಬಿಟ್ಟು ಬಿಡದೆ ಕಾಡ್ತಾ ಇದೆ, ಬೆನ್ನು ಬಿಡದೆ ಕಾಡ್ತಾ ಇದೆ. ಇದನ್ನ ಕೈ ಬಿಟ್ರೆ ಒಳ್ಳೆಯದು ಅಂತ. ಯಾಕಂದ್ರೆ ಫಲವತ್ತಾದಂತಹ ಭೂಮಿಯಲ್ಲಿ ಟೌನ್ಶಿಪ್ ಮಾಡುವಂಥದ್ದು ಏನಿದೆ, ರೈತರ ವಿರೋಧದ ನಡುವೆಯೂ ಕೂಡ ಟೌನ್ಶಿಪ್ ಮಾಡಬೇಕಾ, ಈ ಪ್ರಶ್ನೆ ಸಹಜವಾಗಿಯೇ ಮೂಡುವಂಥದ್ದು. ಈಗ ರೈತ ಸಂಘ ಕೂಡ ಎಂಟ್ರಿನ ಕೊಟ್ಟಿದೆ. ದರ್ಶನ್ ಪುಟ್ಟಣ್ಣಯ್ಯ ಎಂಟ್ರಿ ಕೊಟ್ಟಿದ್ದಾರೆ. ಸರ್ಕಾರಕ್ಕೆ ನೇರವಾಗಿ ಪ್ರಶ್ನೆ ಹಾಕ್ತಿದ್ದಾರೆ. ರೈತರಿಗೆ ಬೇಡ ಅಂತ ಹೇಳಿದ್ಮೇಲೆ ಅದನ್ನು ಬಿಟ್ಬಿಡ್ಬೇಕು, ಕೈ ಬಿಟ್ಬಿಡ್ಬೇಕು. ಅದನ್ನ ಬಿಡದಿ ಟೌನ್ಶಿಪ್ ಯಾಕೆ ಬೇಕು ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ನೇರವಾಗಿ ಈಗ ಡಿಕೆ ಶಿವಕುಮಾರ್ಗೆ ಪ್ರಶ್ನೆ ಹಾಕಿದ್ದಾರೆ, ಆಗ್ರಹಿಸಿದ್ದಾರೆ. ಬಿಡದಿ ಟೌನ್ಶಿಪ್ ವಿಚಾರವನ್ನು ಇಲ್ಲಿಗೆ ಕೈ ಬಿಡಬೇಕು. ರೈತರ ಫಲವತ್ತಾದಂತಹ ಭೂಮಿಯಲ್ಲಿ ನೀವು ಟೌನ್ಶಿಪ್ ಮಾಡ್ತೀನಿ ಅಂದರೆ ಹೇಗೆ? 80% ರೈತರು ಒಪ್ಪಿಗೆ ಅಂತ ಹೇಳಿದ್ದಾರೆ ಅಂತ ನೀವು ಹೇಳ್ತೀರಾ, ಆದರೆ 80% ರೈತರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಅದರ ಬಗ್ಗೆ ಮಾಹಿತಿ ನಾನು ಕೊಡ್ತೀನಿ. ಈ ವಿಚಾರವನ್ನ ಇಲ್ಲೇ ಕೈ ಬಿಡಿ, ಟೌನ್ಶಿಪ್ ಅನ್ನ ಇಲ್ಲೇ ಕೈ ಬಿಡಿ, ರೈತ ವಿರೋಧಿ ಕೆಲಸವನ್ನ ಮಾಡಬೇಡಿ ಅಂತ ನೇರವಾಗಿ ಈಗ ಡಿಕೆ ಶಿವಕುಮಾರಿಗೆ ಆಗ್ರಹಿಸಿದ್ದಾರೆ.